ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನೀವು ಹಿಂದಿನ ತರಗತಿಯೊಳಗಡೆ ಅರಿವೇ ಗುರು ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ತಿಳಿಯುವುದರ ಜೊತೆಗೆ ಅರಿವೇ ಗುರು ಪಾಠವನ್ನ ನಾನು ಓದಿದ್ದೆ. ನೀವು ಕೂಡ ಈ ಒಂದು ಪಾಠವನ್ನ ಮನೆಯಲ್ಲಿ ಓದಿರ್ತೀರಿ. ಈಗ ಈ ಪಾಠದಲ್ಲಿ ಏನ್ ವಿಷಯ ಇದೆ ಹೌದಾ, ಆ ಒಂದು ಪಾಠದ ಅರ್ಥವನ್ನ ನಾವೇನ್ ಮಾಡೋಣ, ಇಂದಿನ ತರಗತಿಯೊಳಗಡೆ ತಿಳಿದುಕೊಳ್ಳೋಣ ಮಕ್ಕಳೇ. ಪಾಠ 7 ಅರಿವೇ ಗುರು. ಒಂದು ದಟ್ಟವಾದ ಕಾಡಿರುತ್ತೆ ಹೌದಾ. ದಟ್ಟವಾದ ಕಾಡು ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಾಡು. ಜಾಸ್ತಿ ತುಂಬಾನೇ ಮರಗಳು ಬೆಳೆದಿರುತ್ತೆ ಅದರಲ್ಲಿ. ಆ ದಟ್ಟವಾದ ಕಾಡಿನೊಳಗಡೆ ಒಂದು ನರಿ ಮತ್ತು ಅದರ ಮರಿ ಏನಾಗಿರುತ್ತೆ, ವಾಸ ಮಾಡ್ತಾ ಇರ್ತಾವು. ನರಿ ಮತ್ತು ಅದರ ಮರಿ, ಇದರ ಅರ್ಥ ನರಿ ಮತ್ತು ಅದಕ್ಕೊಂದು ಮಗು ಅಂದ್ರೆ ಮರಿ ಅಂದ್ರೆ ಮಗು ಅಂತ ಅರ್ಥ. ಆ ನರಿಗೆ ಒಂದು ಮಗು ಇರುತ್ತೆ. ಅವೆರಡು ಆಹಾರಕ್ಕಾಗಿ ಏನ್ ಮಾಡ್ತಾ ಇರುತ್ತೆ, ಅಲಿತಾ ಇರ್ತಾವು, ಅಂದ್ರೆ ಆಹಾರವನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಆ ಆಹಾರ ಆ ಎರಡು ನರಿಗೆ ಮತ್ತು ನರಿಯ ಮರಿಗೆ ಆಹಾರ ಸಿಗೋದೇ ಇಲ್ಲ. ಆಗ ಆ ಎರಡು ನರಿ ಮತ್ತೆ ಮರಿ ಆಹಾರವನ್ನ ಹುಡುಕ್ತಾ ಹುಡುಕ್ತಾ ತಿರುಗ್ತಾ ಕಾಡಿನಿಂದ ಏನ್ ಮಾಡ್ತಾವು, ಕಾಡನ್ನ ಬಿಟ್ಟು ಹೊರಗಡೆ ಬಂದ್ಬಿಡತ್ತೆ ಮಕ್ಕಳೇ. ಆಗ ಅವುಗಳಿಗೆ ಏನಾಗುತ್ತೆ, ದೂರದಲ್ಲಿ ಒಂದು ತೋಟದ ಮನೆಯೊಂದು ಏನಾಗುತ್ತೆ ಆ ನರಿ ಮತ್ತು ನರಿಯ ಮರಿಗೆ ಕಾಣಿಸುತ್ತೆ. ಆ ತೋಟದಲ್ಲಿರ್ತಕ್ಕಂತ ಮನೆ ಇರುತ್ತಲ್ಲ, ಆ ಮನೆಯಿಂದ ಕು ಎಂಬ ಸದ್ದು ಸಹ ಆ ನರಿ ಮತ್ತು ನರಿಯ ಮರಿಗೆ ಕೇಳಿಸ್ತಾ ಇರುತ್ತೆ. ಅವು ಏನನ್ನುತ್ತೆ, ಆ ಧ್ವನಿಯನ್ನ ಏನ್ ಮಾಡುತ್ತೆ, ಅವು ಕೇಳಿಸ್ಕೊಂಡು ಆ ಎಲ್ಲಿಂದ ಕೇಳಿ ಬರುತ್ತೆ ಆ ಧ್ವನಿ ಅಂತ ಹೇಳಿ ಆ ಒಂದು ಧ್ವನಿಯನ್ನ ಅನುಸರಿಸಿ ಏನ್ ಮಾಡ್ತಾವು, ಆ ಒಂದು ಸ್ಥಳಕ್ಕೆ ಏನ್ ಮಾಡುತ್ತೆ, ಹೋಗ್ತಾವು ಮಕ್ಕಳೇ. ಆಗ ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಆ ಕೊಕ್ಕೊ ಅಂತ ಸೌಂಡ್ ಬಂತಲ್ಲ, ಆ ಶಬ್ದ ಬಂತಲ್ಲ, ಆ ಧ್ವನಿ ಬಂತಲ್ಲ, ಆ ಧ್ವನಿ ಕೋಳಿಗಳದಿರುತ್ತೆ. ಆ ಕೋಳಿಗಳು ಏನ್ ಮಾಡುತ್ತೆ, ಆ ತೋಟದ ಮನೆ ಏನಿರುತ್ತಲ್ಲ, ಆ ಮನೆಗೆ ಒಂದು ಬೇಲಿಯನ್ನ ಕಟ್ಟಿರ್ತಾರೆ. ಆ ಬೇಲಿಯ ಸಾಲಿನೊಳಗಡೆ ಆ ಕೋಳಿಗಳು ಕೂಡ ಆಹಾರವನ್ನ ಹುಡುಕ್ತಾ ಇರುತ್ತೆ ಮಕ್ಕಳೇ. ಆರಿಸ್ಕೊಂಡು ತಿಂತಾ ಇರ್ತವೆ ಕೋಳಿಗಳು. ಆ ಕೋಳಿಗಳನ್ನು ಕಂಡಂತಹ ನರಿ ಮತ್ತು ನರಿಯ ಮರಿ ಮನಸ್ಸಿನಲ್ಲೇ ತುಂಬಾನೇ ಖುಷಿ ಆಗುತ್ತೆ ಅವರಿಗೆ. ಅಯ್ಯೋ, ನಮಗೂ ಕೂಡ ಆಹಾರ ಸಿಕ್ತಲ್ಲ ಅಂತ ಹೇಳಿ ತುಂಬಾ ಸಂತೋಷದಿಂದ ಆ ನರಿಯ ಮರಿ ಏನ್ ಹೇಳುತ್ತೆ ಅಂದ್ರೆ, ಅಮ್ಮ, ಇಷ್ಟೊಂದು ಕೋಳಿಗಳು, ಅಯ್ಯಯ್ಯೋ ಎಷ್ಟು ಕೋಳಿಗಳವ ಇಲ್ಲಿ ಅಂತ ಹೇಳಿ ಆ ನರಿಯ ಮರಿ ಅತ್ಯಂತ ಸಂತೋಷದಿಂದ ತನ್ನ ಅಮ್ಮನಿಗೆ ಹೇಳುತ್ತೆ. ಇಲ್ಲಿ ಎಷ್ಟೊಂದು ಕೋಳಿಗಳಿವೆ ಅಂತ ಹೇಳ್ತಾ ಆ ಕಡೆಗೆ ಏನ್ ಮಾಡುತ್ತೆ, ಆ ಒಂದು ನರಿಯ ಮರಿ ಹೋಗಿಬಿಡುತ್ತೆ ಮಕ್ಕಳೇ. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಆ ಬೇಲಿ ಏನಿರುತ್ತಲ್ಲ, ಅದರ ತುದಿಯಲ್ಲಿ, ಅಂಚು ಅಂದ್ರೆ ತುದಿ, ಆ ತುದಿಯಲ್ಲೇ ಒಂದು ಬಲೆ ಇರುತ್ತೆ. ಬಲೆ ಅಂದ್ರೆ ಈಗ ಈ ಪ್ರಾಣಿಯನ್ನ ಹಿಡಿಯಲಿಕ್ಕೆ ಉಪಯೋಗಿಸುವಂತಹ ಒಂದು ವಸ್ತು, ಅದು ಬಲೆ ಅಂದ್ರೆ. ಆ ಬಲೆಯಲ್ಲಿ ನರಿಯ ಮರಿ ಏನಾಗ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡುತ್ತೆ ಮಕ್ಕಳೇ. ಅದಕ್ಕೆ ತುಂಬಾನೇ ಗಾಬರಿ ಆಗುತ್ತೆ. ಆ ಗಾಬರಿಯಿಂದ ನರಿಯ ಮರಿ ಕಿರಿಚಿಕೊಳ್ಳಲಿಕ್ಕೆ ತೊಡಗುತ್ತೆ. ತುಂಬಾನೇ ಜೋರಾಗಿ ತನ್ನ ಅಮ್ಮನನ್ನು ಅಮ್ಮ ಅಮ್ಮ ಎಂದು ಗಾಬರಿಯಿಂದ ಆ ನರಿಯ ಮರಿ ಕಿರುಚುತ್ತೆ. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಆ ನರಿ, ಅಯ್ಯೋ ನನ್ ಮಗು ಸಿಕ್ಕಾಕೊಂಡ್ಬಿಡ್ತಲ್ಲ ಅಂತ ಹೇಳಿ ಆ ಬಲೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಆ ಮರಿಯ ಹತ್ತಿರ ಬರುತ್ತೆ. ಅಷ್ಟರಲ್ಲೇ ಏನಾಗುತ್ತೆ ಅಂದ್ರೆ, ಆ ತೋಟದ ಒಳಗಿಂದ ಒಬ್ಬ ರೈತ ಬರುವುದನ್ನ ನೋಡಿ ಭಯದಿಂದ ಆ ನರಿ ಏನ್ ಮಾಡುತ್ತೆ, ಹಿಂದೆ ಸರಿಯುತ್ತೆ ಮಕ್ಕಳೇ. ಆ ಮರಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಹೌದಾ, ಹೇಗಾದ್ರೂ ಮಾಡಿ ಆ ನನ್ನ ಮಗುವನ್ನ ನಾನು ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಸಮಯ ನೋಡೋಣ, ಏನಾದ್ರೂ ಆ ತೋಟದಲ್ಲಿ ಬರ್ದಿರ್ತಕ್ಕಂಥ ರೈತ ಹೋದ್ರೆ ಮತ್ತೆ ನಾನು ನನ್ನ ನರಿಯ ಮರಿಯನ್ನ ಬಿಡಿಸ್ಕೊಳ್ಬಹುದು ಅಂತ ಸ್ವಲ್ಪ ಹೊತ್ತು ಅದು ಏನ್ ಮಾಡುತ್ತೆ, ಕಾಯ್ದುಕೊಂಡು ಕುಳಿತುಕೊಂಡಿರುತ್ತೆ ನರಿ. ಆದ್ರೆ ಅಲ್ಲಿ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಆ ನರಿ ಏನ್ ಮಾಡುತ್ತೆ, ಆ ಒಂದು
ತೋಟದಲ್ಲಿ ತುಂಬಾ ಜನರು ಅಡ್ಡಾಡ್ತಾ ಇರ್ತಾರೆ. ಅಯ್ಯೋ, ಜನರು ತುಂಬಾ ಅಡ್ಡಾಡ್ತಿದ್ದಾರೆ, ನನ್ನನ್ನು ನೋಡಿದ್ರೆ ನನ್ನನ್ನು ಎಲ್ಲಿ ಹಿಡಿದಾಕ್ ಬಿಡ್ತಾರೋ ಅನ್ನೋ ಭಯಕ್ಕೆ ಆ ನರಿ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಜಾಗ ಖಾಲಿ ಮಾಡುತ್ತೆ ಅಂದ್ರೆ ಇದರ ಅರ್ಥ ಆ ನರಿ ಕೂಡ ಏನಾಗುತ್ತೆ, ಅಲ್ಲಿಂದ ಕಾಡಿಗೆ ಹೋಗ್ಬಿಡುತ್ತೆ ಮಕ್ಕಳೇ. ಮುಂದೆ ಏನಾಯ್ತು? ಆ ನರಿ ತನ್ನ ಮಗುವನ್ನ ಕಳೆದುಕೊಂಡಿರುತ್ತೆ, ಹೌದಾ? ತನ್ನ ಮಗುವನ್ನ ಅಗಲಿರುತ್ತೆ. ಆ ಮಗುವನ್ನ ಬಿಟ್ಟು ಇರ್ಲಿಕ್ಕೆ ಆ ನರಿಗೆ ಸಾಧ್ಯ ಆಗೋಲ್ಲ. ಆಗ ಮರುದಿನ ಏನ್ ಮಾಡುತ್ತೆ? ಯೋಚನೆ ಮಾಡುತ್ತೆ, ಹೀಗಾದ್ರೂ ಮಾಡಿ ನನ್ ಮರಿಯನ್ನ ನಾನು ಬಿಡಿಸ್ಕೊಂಡ್ ಬರ್ಬೇಕು ಅಂತ ಯೋಚನೆಯನ್ನ ಮಾಡಿ ಆ ಮರಿ ತೋಟಕ್ಕೆ ಬರುತ್ತೆ. ಸಂಜೆಯವರೆಗೂ ಕಾದು ಕುಳಿತಿರುತ್ತೆ. ಆ ನರಿ ಏನ್ ಮಾಡತ್ತೆ, ಸಂಜೆಯವರೆಗೂ, ಸಾಯಂಕಾಲದವರೆಗೂ ಆ ಒಂದು ಸ್ಥಳದಲ್ಲೇ, ಆ ತೋಟದ ಬದಿಯಲ್ಲೇ ಏನ್ ಮಾಡತ್ತೆ, ಆ ನರಿ ಕಾದ್ಕೊಂಡು ಕುಳಿತಿರುತ್ತೆ. ಆದ್ರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ. ಆ ನರಿಯ ಮರಿ ಹೊರಗಡೆ ಬರೋದೇ ಇಲ್ಲ. ಅದರ ಸುಳಿವು ಕೂಡ ಆ ನರಿಗೆ ಕಾಣಿಸೋದಿಲ್ಲ. ಅದನ್ನ ಕಂಡಂತಹ ನರಿ ಅತ್ಯಂತ ದುಃಖದಿಂದ ಏನ್ ಮಾಡುತ್ತೆ, ತೋಟದ ಬೇಲಿಯ ಸುತ್ತ ತಿರುಗಿ ತಿರುಗಿ ತನ್ನ ಮರಿಯನ್ನ ಏನ್ ಮಾಡತ್ತೆ, ಹುಡುಕುತ್ತೆ ಮಕ್ಕಳೇ. ಆಗ ಅಲ್ಲೊಂದು ಕಂಡಿ ಇತ್ತು. ಅಲ್ಲಿ ಏನ್ ಮಾಡತ್ತೆ, ಆ ತೋಟವನ್ನ ಸುತ್ತಿದಾಗ ಒಂದು ಕಂಡಿ ಅಂದ್ರೆ ತೂತು ಅಂತ ಅರ್ಥ. ಆ ತೂತನ್ನ ನೋಡಿರ್ತಕ್ಕಂತ ನರಿ ಅದರೊಳಗೆ ಅತ್ಯಂತ ಉಪಾಯವಾಗಿ ನುಸುಳ್ಕೊಂಡು ತೋಟದ ಒಳಗೆ ಹೋಗ್ಬಿಡುತ್ತೆ. ಆಗ ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ, ಹೌದಾ? ಅಲ್ಲಿ ಏನಾಗತ್ತೆ, ಆ ಮರಿಯ ಸುಳಿವು ಕೂಡ ಆ ನರಿಗೆ ಸಿಗೋದಿಲ್ಲ ಮಕ್ಕಳೇ. ಆದ್ರೆ ಮನೆಯ ಪಕ್ಕದಲ್ಲಿ ಏನಿರುತ್ತೆ, ಕೋಳಿಗಳು ಇರುತ್ತೆ. ಅಲ್ಲಿ ಅಡಗಿ ಕುಳಿತಿದ್ದವು. ಆ ಕೋಳಿಗಳು ಏನಿರ್ತಾವಲ್ಲ, ಆ ಕೋಳಿಗಳನ್ನ ನೋಡಿರ್ತಕ್ಕಂಥ ನರಿ ಅಡಗಿ ಕುಳಿತುಕೊಳ್ಳುತ್ತೆ. ಮೊದಲೇ ಮಗುವನ್ನ ಕಳೆದುಕೊಂಡಿರ್ತಕ್ಕಂಥ ನರಿ ಹಸಿವಾಗಿರುತ್ತೆ. ಅದಕ್ಕೆ ಹಸಿದಿದ್ದ ನರಿ ಕೋಳಿಗಳನ್ನ ನೋಡಿದ ತಕ್ಷಣ ಆ ಕೋಳಿಗಳ ಮೇಲೆ ಅದಕ್ಕೆ ತಿನ್ಬೇಕು ಅನ್ನುವಂತಹ ಆಸೆ ಮೂಡುತ್ತೆ. ಅದಕ್ಕೆ ಇಷ್ಟು ಸುಲಭವಾಗಿ ಸಿಕ್ಕಿರ್ತಕ್ಕಂಥ ಆಹಾರವನ್ನ ನಾನು ಯಾಕಾನೆ ಬಿಡ್ಬೇಕು ಅಂತ ತನ್ನ ಮನಸ್ಸಿನಲ್ಲೇ ಅಂದುಕೊಂಡು ನಿಧಾನವಾಗಿ ಮೆಲ್ಲನೆ ಕೋಳಿಯನ್ನ ಹಿಡಿಯಲಿಕ್ಕೆ ಏನ್ ಮಾಡುತ್ತೆ, ತೆವಳಿ ತೆವಳಿ ಆ ನರಿ ಕೋಳಿಗಳ ಕಡೆ ಹೋಗುತ್ತೆ ಮಕ್ಕಳೇ. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನೂ ಸಿಕ್ಕಿಕೊಂಡಿತ್ತು. ಮರಿಯನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಆ ನರಿ ಹೋಗಿರುತ್ತೆ. ಆ ಕೋಳಿಗಳನ್ನ ನೋಡಿ ಆಸೆಯಾಗುತ್ತೆ. ಆ ಆಸೆಯಿಂದ ಆ ನರಿಯು ಕೂಡ ಬಲೆಗೆ ಬೀಳುತ್ತೆ ಮಕ್ಕಳೇ. ಈಗ ನೀವು ಗಮನಿಸ್ತಾ ಇದ್ದೀರಿ, ನರಿ ಏನ್ ಮಾಡಿದೆ, ಬಲೆಗೆ ಸಿಕ್ಕಾಕೊಂಡಿದೆ, ಹೌದಾ? ಚಿತ್ರವನ್ನ ಗಮನಿಸ್ಬೇಕು. ನಂತರ ಏನಾಯ್ತು, ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತ್ತು. ಅಲ್ಲಿ ವಾಸ ಮಾಡ್ತಕ್ಕಂತ ಆ ತೋಟದ ರೈತ ಏನಿರ್ತಾನಲ್ಲ, ಅವನಿಗೆ ಆ ನರಿಯ ಜಾಣತನ ರೈತನಿಗೆ ಗೊತ್ತಾಗುತ್ತೆ. ಮತ್ತೆ ತನ್ನ ತಪ್ಪಿಗೆ ನರಿ ಏನ್ ಮಾಡತ್ತೆ, ಸಂಕಟ ಪಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಷ್ಟರೊಳಗಡೆ ಅಲ್ಲಿ ಜಿಗಿದಾಡುತ್ತಿದ್ದ ಇಲಿಗಳನ್ನು ನೋಡುತ್ತೆ. ನೋಡಿ ಏನ್ ಹೇಳುತ್ತೆ, ನರಿಗೆ ತಕ್ಷಣ ಏನಾಗುತ್ತೆ, ನರಿ ತನ್ನ ಮನಸ್ಸಿನಲ್ಲಿ ಒಂದು ಉಪಾಯ ಮಾಡುತ್ತೆ. ನಿಧಾನಕ್ಕೆ ಏನ್ ಮಾಡುತ್ತೆ, ಇಲಿಗಳನ್ನ ಹತ್ತಿರ ಕರೆಯುತ್ತೆ. ನೋಡಿ ಇಲಿಗಳೇ, ನಿಮ್ಮ ಹಲ್ಲುಗಳು ತುಂಬಾ ಬಲಹೀನವಾಗಿವೆ, ಆದ್ರೆ ನಿಮ್ಮ ಹಲ್ಲುಗಳು ಚೂಪಾಗಿಲ್ಲ ಅಂತ ಹೇಳ್ಬಿಡುತ್ತೆ. ಆಗ ಇಲಿಗಳು, ಇಲ್ಲ ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ತುಂಬಾ ಸ್ಟ್ರಾಂಗ್ ಆಗಿದಾವು, ಹೌದಾ, ತುಂಬಾ ಗಟ್ಟಿಯಾಗಿದ್ದಾವು, ನಿಮಗ್ ಗೊತ್ತಿಲ್ಲ ಅಂತ ಹೇಳುತ್ತೆ. ಆಗ ನರಿ ಉಪಾಯದಿಂದ, ಹೌದಾ, ಅಷ್ಟು ಸ್ಟ್ರಾಂಗ್ ಆಗಿದ್ದಾವ, ಅಷ್ಟು ಗಟ್ಟಿ ಆಗಿದ್ದಾವ, ಹಾಗಾದ್ರೆ ನೀವೇನ್ ಮಾಡ್ರಿ, ನಾನು ಈಗ ಬಲೆಯಲ್ಲಿದ್ದೀನಿ, ಈ ಬಲೆಯನ್ನ ಕತ್ತರಿಸಿ ನೋಡೋಣ ಅಂತ ಹೇಳುತ್ತೆ. ಆಗ ಎಲ್ಲ ಇಲಿಗಳು ಕ್ಷಣದಲ್ಲೇ ಆ ಬಲೆಯನ್ನ ಏನ್ ಮಾಡುತ್ತೆ, ಹಲ್ಲುಗಳಿಂದ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡುತ್ತೆ. ನರಿ ಕೂಡ ಬಲೆಯಿಂದ ಹೊರಗೆ ಬರುತ್ತೆ. ಆಗ ನರಿ ಏನ್ ಮಾಡುತ್ತೆ, ಇಲಿಗಳಿಗೆ ಧನ್ಯವಾದಗಳನ್ನ ಹೇಳಿ, ನಿಮ್ಮ ಹಲ್ಲುಗಳು ತುಂಬಾ ಗಟ್ಟಿಯಾಗಿವೆ ಅಂತ ಹೇಳುತ್ತೆ. ಆಗ ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆ ನಾನೇನ್ ಮಾಡಿದ್ದೆ, ಇಲ್ಲಿ ಇರ್ತಕ್ಕಂಥ ರೈತ ನನ್ನನ್ನ ಬಲೆಯೊಳಗೆ ಹಾಕಿದ್ದ, ನೀವು ನನ್ನನ್ನ ಪಾರ್ ಮಾಡಿದ್ರಿ ಅಂತ ಹೇಳಿ ಆ ನರಿ ಆ ಇಲಿಗಳಿಗೆ ಧನ್ಯವಾದಗಳನ್ನ ಸೂಚಿಸುತ್ತೆ ಮಕ್ಕಳೇ. ಇಲಿಗಳು ನರಿಯ ಜಾಣತನವನ್ನ ಹೊಗಳ್ತಾವ. ಅಯ್ಯೋ ನರಿಯಣ್ಣ, ನೀನು ಈ ರೀತಿ ಜಾಣತನವನ್ನ ಉಪಯೋಗಿಸಿದೆಲ್ಲ ಅಂತ ಹೇಳಿ ಆ ನರಿಯ ಜಾಣತನವನ್ನ ಎಲ್ಲ ಇಲಿಗಳು ಹೊಗಳ್ತಾವು. ಆಗ ನರಿ ಏನ್ ಮಾಡುತ್ತೆ,
ಇಲಿಗಳನ್ನ ಕುರಿತು ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ತನ್ನ ಮಗುವಿನ ಬಗ್ಗೆ, ತನ್ನ ಕಂದನ ಬಗ್ಗೆ ಏನ್ ಮಾಡುತ್ತೆ, ಹೇಗಾದ್ರೂ ಮಾಡಿ ನಾವು ನನ್ನ ಮಗುವನ್ನ ಪಾರ್ ಮಾಡ್ರಿ ಅಂತ ಇಲಿಗಳನ್ನ ಕೇಳ್ಕೊಳ್ಳುತ್ತೆ. ಆಗ ಕೋಳಿಯ ಆಸೆಯಿಂದ ನಾನು ಕೂಡ ಏನ್ ಮಾಡಿದ್ದೆ, ಈ ಬಲೆಗೆ ಸಿಕ್ಕಾಕೊಂಡಿದ್ದೆ. ದಯವಿಟ್ಟು ನೀವು ನನಗೆ ಉಪಕಾರ ಮಾಡಿದ್ರಿ, ಆದ್ರೆ ನನ್ ಕಂದ ಮಾತ್ರ ನನಗೆ ಸಿಗ್ಲಿಲ್ಲ ಅಂತ ನೊಂದುಕೊಂಡು ದುಃಖದಿಂದ ಹೇಳುತ್ತೆ. ಆಗ ಇಲಿಗಳು ರೈತ ಬಚ್ಚಿಟ್ಟಿರ್ತಕ್ಕಂತ ತನ್ನ ನರಿಯ ಮರಿಯನ್ನ ತಾಯಿ ನರಿಗೆ ಏನ್ ಮಾಡುತ್ತೆ, ತೋರಿಸ್ತಾವು ಮಕ್ಕಳೇ. ತನ್ನ ಮರಿಯನ್ನ ನೋಡಿ ಆ ಒಂದು ನರಿ ತಾಯಿ ನರಿ ಏನ್ ಮಾಡತ್ತೆ, ಸಂತೋಷದಿಂದ ಏನಾಗುತ್ತೆ, ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದಗಳನ್ನ ಸಂತೋಷದಿಂದ ಹೇಳಿ, ಈ ಜನರ ಸಹವಾಸ ಬೇಡ ನಮಗೆ ಅಂತ ಹೇಳಿ ತಮ್ಮ ಕಾಡಿನತ್ತ ಓಡಿ ಹೋಗ್ತಾವು ಮಕ್ಕಳೇ. ನೀವು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಉಪಾಯದಿಂದ ನೀವು ಕೆಲಸವನ್ನ ಮಾಡಬೇಕು ಮಕ್ಕಳೇ. ಇಂದಿನ ತರಗತಿಯಲ್ಲಿ ನೀವು ಅತ್ಯಂತ ಸುಂದರವಾಗಿರ್ತಕ್ಕಂಥ ಪಾಠವನ್ನ ತಿಳಿದುಕೊಂಡ್ರಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಹೊಸದೊಂದು ಪಾಠದೊಂದಿಗೆ ನಾನು ನಿಮ್ಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.